ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತೇನು ಅಪ್ಡೇಟ್ ಕೊಡಬೇಕು ಅಂತಂದರೆ, ಈಗ ಇವತ್ತು ಇಲ್ಲಾಂದರೆ ನಾಳೆ ನಾಡ್ದಷ್ಟರಲ್ಲಿ ಯಾವಾಗಾದ್ರೂ ಸರಿ, ಇವತ್ತು ನೈಟ್ ಯಾವಾಗಾದ್ರೂ ಸರಿ ಮಳೆ ಬರ್ಬೋದು. ಯಾರಾದರೂ ನಂತರ ಈಚೆಗಡೆ ಏನಾರ ಪಾರಿವಾಳ ಹಾಕಿ ಏನಾರು ಸಾಕಿದರೆ, ಗೂಡು ಏನಾರು ಇಕ್ಕಿದ್ರೆ ಅದನ್ನು ಆದಷ್ಟು ಸೇಫ್ಟಿಯಾಗಿ, ಯಾಕೆ ಅಂದರೆ ನಿನ್ನೆ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ನಿನ್ನೆ ಮಳೆ ಬರಲಿಲ್ಲ. ಇವತ್ತು ಆಲ್ರೆಡಿ 3 ಗಂಟೆ ನೋಡ್ಬೋದು ಆಲ್ರೆಡಿ ಕ್ಲೈಮೇಟ್ ಯಾವ ಥರ ಆಗಿದೆ ಅಂತ. ಅದಕ್ಕೋಸ್ಕರ ಅಷ್ಟೇ ಮರೆತುಬಿಟ್ಟು ನಾವು ಹೊರಗಡೆ ಹೋಗಿ, ಪಾಪ ಅವು ಅಷ್ಟೇ ಅಕಸ್ಮಾತ್ ನೆಂದರೆ ಈಗ ಮಳೆ ಬಿದ್ದಿಸಕ್ಕೆ ಏನಾಗುತ್ತೆ ಅಂದರೆ ಕೆಲವು ಕಡೆ ಪಾರಿವಾಳಗಳಿಗಾಗಿರ್ಬೋದು ಎಲ್ಲಾದರೂ ಸರಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಒಂದ್ಸಲಿ ಮಳೆ ಎದ್ದು ಮಳೆ ಉಯ್ದು ಹೋದರೆ ಸ್ವಲ್ಪ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಆದಷ್ಟು ಸ್ವಲ್ಪ ಅಕ್ಕಿನ ಸ್ವಲ್ಪ ಬೆಚ್ಚಗೆ ನೋಡ್ಕೊಳ್ಳಿ. ಏನಕ್ಕೆ ಅಂದರೆ ಈಗ ಮಳೆ ಒಂದು ಸ್ವಲ್ಪ ಬಿದ್ದು ಹೋಯ್ತು ಅಂದಮೇಲೆ ಇನ್ನೂ ಸ್ವಲ್ಪ ಬಿಸಿ ಹಬ್ಬೆ ಜಾಸ್ತಿ ಆಗುತ್ತೆ. ಓಕೆನಾ, ಅದಕ್ಕೆ ಹೆಂಗೆ ಅಂದರೆ ನೀಟಾಗಿ ಟೆಂಪ್ರೇಚರ್ ಸೆಟ್ ಆಗೋ ಥರ ನೀವು ನೋಡ್ಕೊಬೇಕಾಗುತ್ತೆ. ಈಗ ನಾನು ಬೇಕಾದ್ರೆ ನಮ್ಮ ಅಕ್ಕಿಗಳನ್ನ ತೋರಿಸ್ತೀನಿ ನೋಡಿ. ನಾನು ಸಹ ಟಾರ್ಪಲ್ಲೆಲ್ಲ ಮುಚ್ಚಬೇಕು. ಈ ಕಡೆ ಏನು ನಾನು ಗೂಡ್ ಸೈಡ್ ಏನು ನಮ್ಮ ಹೊರಗಡೆ ಏನು ಸಹ ಇಕ್ಕಿದ್ದೀನಲ್ಲ, ಆ ಅಕ್ಕಿಗಳಿಗೂ ಸಹ ನೀಟಾಗಿ ಮುಚ್ಚಬೇಕು. ಆಗ ಇನ್ನೂ ಊಟ ಏನು ಕೊಟ್ಟಿಲ್ಲ ಅಕ್ಕಿಗಳಿಗೆ. ಈಗ ಅಕ್ಕಿಗಳಿಗೆಲ್ಲ ಟ್ರೇನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವಕ್ಕೆಲ್ಲ ರಾಗಿ ಹಾಕೊಂಡು ಅಕ್ಕಿಗಳಿಗೆಲ್ಲ ಮೇವಿಕ್ಬೇಕು. ಬನ್ನಿ ತೋರಿಸ್ತೀನಿ ನಾನು ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ. ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಓಕೆ, ಇಲ್ಲಿ ನೋಡ್ಬೋದು ಈಗ ಇಲ್ಲಿ ಅಪ್ಡೇಟ್ ನಾನೇನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನು 10 ದಿವಸದಲ್ಲಿ ನಮ್ಮ ರೇಗ್ದಾರು ಗುಲ್ದಾರು ಎಲ್ಲ ರೆಡಿಯಾಗಿದೆ. ಆಲ್ರೆಡಿ ಇನ್ನು ಟ್ಯೂಬ್ ಬಂದಿದೆ ಆಲ್ರೆಡಿ, ಇನ್ನು ಒಣಗಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಳೆ ಬಿದ್ದ ಆಮೇಲೆ ಅಕ್ಕಿಗಳನ್ನ ಸ್ವಲ್ಪ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಕೆಲವರು. ಇನ್ನು ಕೆಲವರು ಇನ್ನೂ ಸ್ವಲ್ಪ ಲೇಟಾಗಿ ಬಿಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅಷ್ಟೇ ನಾನು ಟ್ರೇಸ್ಗಳನ್ನ ಇಲ್ಲಿ ನೀಟಾಗಿ ಜೋಡಿಸಿಕೊಂಡಿದ್ದೀನಿ. ಈಗ ರಾಗಿ ಅಕ್ಕಿಗಳಿಗೆಲ್ಲ ಮಡಗಬೇಕು. ಓಕೆನಾ, ಪಟಗಳಿಗೆಲ್ಲ ನಾನೇ ಹೊಡಿತೀನಿ. ಇಲ್ಲೂ ಸಹ ದೊಡ್ಡ ಅಕ್ಕಿಗಳಿದೆ. ನಾನು ನಮ್ಮ ತಾಮ್ರಲ್ಲ ಮತ್ತು ಜೊತೆ ಹಾಕ್ಕೊಂಡಿದ್ದು ಆ ಜೊತೆ ಕಿತ್ತಾಕಿದ್ದೀನಿ, ಯಾಕೆಂದರೆ ಇನ್ನೂ ಮೊಟ್ಟೆ ಇಕ್ಕಿಲ್ಲ. ಅದಕ್ಕೋಸ್ಕರ ಅಷ್ಟೇ ಈಗ ಅಕ್ಕಿಗಳಿಗೆಲ್ಲ ಮೇವಿಕ್ಕಿ 1 ಅವರ್ ಬಿಟ್ಟರೆ ಆರಾಮಾಗಿ ಅಕ್ಕಿಗಳು ಫೀಡ್ ಆಗುತ್ತೆ. ಬನ್ನಿ ಟ್ರೇಗಳಿಗೆಲ್ಲ ಮೇವು ಹಾಕ್ಕೊಳ್ಳೋಣ ಅಷ್ಟೆ. ಬನ್ನಿ ಅಕ್ಕಿಗಳೆಲ್ಲದಕ್ಕೂ ಸ್ವಲ್ಪನೇ ರಾಗಿ ಹಾಕ್ಕೊಳ್ಳೋಣ. ಎಲ್ಲದಕ್ಕೂ ಅಷ್ಟೇ ಜೊತೆ ಅಕ್ಕಿಗಳಿಗೆ ಮಾತ್ರ ಒಂದು 2 ಇಡಿ ಹಾಕ್ಕೊತೀರಿ. ಮಾಮೂಲಿಗೆ ಸಿಂಗಲ್ ಅಕ್ಕಿಗಳಿಗೆಲ್ಲ ಅದಕ್ಕೋಸ್ಕರ ಅಷ್ಟೇ ಒಂದೊಂದು ಇಡಿ ಹಾಕ್ಕೊತಾ ಇದ್ದೀನಿ. ದೊಡ್ಡ ಅಕ್ಕಿ ಏನಾರು ಜೊತೆ ಅಕ್ಕಿಗಳಿಗೆ ಪಟ ಏನಾರು ಮಾಡಿಸ್ಕೊಂಡಿದ್ರೆ ನೀವು ಆದಷ್ಟು ಅಕ್ಕಿಗಳಿಗೆ ನಿಮ್ಮೆಲ್ರಿಗೂ ಗೊತ್ತು, ಫೀಡರ್ ಕನೆಕ್ಟ್ ಮಾಡಿಬಿಡಿ. ಯಾಕೆಂದರೆ ಯಾವಾಗ ಮರಿಗಳಿಗೆ ನೀರು ಕುಡಿಸುತ್ತೆ ಅನ್ನೋದೇನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗ ಪಟ ಮಾಡಿಸಿರೋದೇ ತಪ್ಪು. ಏನಕ್ಕೆ ಅಂದರೆ ಈ ಸೀಸನಲ್ಲಿ ಪಟಗಳನ್ನ ನೀಟಾಗಿ ನೋಡ್ಕೊಳ್ಳಲ್ಲ ಅಕ್ಕಿಗಳು. ಓಕೆನಾ, ಸೀಕ್ಲಾಗೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ ಅದಕ್ಕೋಸ್ಕರ ನೀವು ಆದಷ್ಟು ಪಟಗಳಿಗೆ ನೀವೇ ತಿನ್ಸೋಕ್ಕೆ ಟ್ರೈ ಮಾಡಿ. ನೀವು ತಿನ್ಸೋದಲ್ದೇ ಅಪ್ಪ ಅಮ್ಮನೂ ತಿನ್ಸೋದಲ್ದೇ ಪಟಗಳು ಯಾವುದೇ ಕಾರಣಕ್ಕೂ ಸೀಕ್ಲಾಗೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅಷ್ಟೇ ಅದ್ರ ಜೊತೆ ಮಲ್ಟಿವಿಟಮಿನ್ಸ್ ಆಗಿರ್ಬೋದು, ಈ A to Z ಆಗಿರ್ಬೋದು. ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಅಕ್ಕಿಗೆ ಸ್ವಲ್ಪ ದಮ್ಕೂರ್ಲಿ ಅಂದ್ಬಿಟ್ಟು ಬಿಡೋ ಅಕ್ಕಿಗಳಿಗೆ ಕಾಡ್ಲಿವರ್ ಆಯಿಲು, ಬೆಳ್ಳುಳ್ಳಿ ಅವೆಲ್ಲ ಕೊಡ್ತಾ ಇರ್ತೀರ. ಓಕೆನಾ, ನ್ಯಾಚುರಲಾಗಿ ಕೊಡ್ತಾ ಇರ್ತೀರ. ಅಕ್ಕಿಗಳು ಕೆಲವು ಅಕ್ಕಿಗಳು ದಮ್ಕೂರಲ್ಲ. ಟ್ರೇಗಳೆಲ್ಲ ಹಾಕ್ಕೊಂಡಿದ್ದೀನಿ. ಬನ್ನಿ ಫಸ್ಟು ಅಕ್ಕಿಗಳಿಗೆಲ್ಲ ಇಕ್ಬಿಡೋಣ. ಅಲ್ಲಿ ಈಗ ನೋಡ್ಬೋದು, ನಾನು ಇವಾಗ ಫುಡ್ ಟ್ರೇ ಇಕ್ಕಿದ್ರೆ ಅಕ್ಕಿಗಳಿಗೆ ಇನ್ನು 1 ಅವರ್ 1.5 ಅವರ್ ಅಕ್ಕಿಗಳ ಹತ್ರ ಬರೋಲ್ಲ. ಯಾಕೆ ಅಂದರೆ ಆಲ್ರೆಡಿ ನೀರು ಕುಡಿಸು ಸಹ ಇದ್ದೀನಿ. ಈಗ ಮೇವು ಇಕ್ಬಿಟ್ಟು ಹೋದರೆ ಆರಾಮಾಗೆ ಅಕ್ಕಿ 1 ಅವರ್ ತಿನ್ಕೊಳ್ಳುತ್ತೆ. ಅದಾದಮೇಲೆ ಬಿಟ್ಕೊಳ್ಳೋದಕ್ಕೆ ಈಚೆಗೆ ಬಿಟ್ಟು ಸ್ವಲ್ಪ ಅಕ್ಕಿ ವಾಮಪ್ ಗಿಮಪ್ ಎಲ್ಲ ಮಾಡಿಸಿ ಅದಾದಮೇಲೆ ನೀರು ಕೊಟ್ಟು ನಾನೇನು ಕಡಲೆಕಾಳು ಹೆಸರು ಕಾಳು ನೆನೆಸಿರ್ತೀನೋ ಅದ್ರ ಜೊತೆ ಕೊಟ್ಕೊಬೇಕು. ಅದಕ್ಕೋಸ್ಕರ ಅಷ್ಟೇ ಇನ್ನು ಈ ಅಕ್ಕಿಗಳಿಗೆಲ್ಲ ಇಕ್ಕೊಬೇಕು. ಇದೇ ಇವತ್ತಿನ ಅಪ್ಡೇಟು. ನೆಕ್ಸ್ಟ್ ಭಾನುವಾರ ನಾಳೆ ಅಕ್ಕಿನ ದಸ್ತ ಮಾಡೋಣ ಅಂತಿದ್ದೀನಿ. ನಾಳೆ ದಸ್ತ ಮಾಡೋ ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾಳೆ ದಸ್ತಾದು ವೀಡಿಯೋ ಮಾಡ್ತೀನಿ ನಿಮಗೆ. ಓಕೆನಾ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.